ಹಲೋ ವಿವರ್ಸ್, ವೆಲ್ಕಮ್ ಟು CME2 ವಿಡಿಯೋ ಸೀರೀಸ್. ವೀಕ್ 12 ಡ್ರಿಲ್ಲಿಂಗ್ ಮಿಷಿನ್ಸ್ ಬಗ್ಗೆ ಈ ಒಂದು ಸೆಷನಲ್ಲಿ ಹೇಳ್ತಾ ಬರ್ತೀನಿ. ಟಿಲ್ ನೌ ಯು ಹ್ಯಾವ್ ಸ್ಟಡಿಡ್ ವೀಕ್ 11 ತನಕ ಏನು ವೀಡಿಯೋಸ್ನ ನೋಡಿದ್ದೀರಿ. ಮತ್ತು ಯಾರು ನೋಡಿಲ್ಲ ಅಂದರೆ ಜಸ್ಟ್ ಗೋ ಬ್ಯಾಕ್ ಟು ದೋಸ್ ವೀಡಿಯೋಸ್ ಆ್ಯಂಡ್ ಲರ್ನ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ವಿಚ್ ಆರ್ ವೆರಿ ಮಚ್ ಹೆಲ್ಪ್ಫುಲ್ ಫಾರ್ ಯುವರ್ ಫ್ಯೂಚರ್ ಇಂಡಸ್ಟ್ರಿ ಲೆವೆಲ್ ಸ್ಕಿಲ್ಸ್, ಅಥವಾ ನೀವು ಹೈಯರ್ ಎಜುಕೇಷನ್ಗೆ ಹೋಗ್ಬೇಕಂದ್ರೂ ಕೂಡ ಆ ಸ್ಕಿಲ್ಸ್ ಎಲ್ಲ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ವೀಕ್ 12ಅಲ್ಲಿ ಬೇಸಿಕ್ ಡ್ರಿಲ್ಲಿಂಗ್ ಮಿಷಿನ್ಸ್ ಬಗ್ಗೆ ತಿಳ್ಕೊತೀರಿ. ಯಾವ ಥರ ಡ್ರಿಲ್ಲಿಂಗ್ ಮಿಷಿನ್ಸ್ ಇದ್ದಾವೆ, ಆ್ಯಂಡ್ ವಾಟ್ ಆರ್ ದ ಪರ್ಪಸ್ ಆಫ್ ಡ್ರಿಲ್ಲಿಂಗ್ ಮಿಷಿನ್, ವಾಟ್ ಇಸ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಡ್ರಿಲ್ಲಿಂಗ್ ಮಿಷಿನ್, ಅಡ್ವಾಂಟೇಜಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಡ್ರಿಲ್ಲಿಂಗ್ ಮಿಷಿನ್ಸ್ ಬಗ್ಗೆ ತಿಳ್ಕೊತೀರಿ. ಸೊ ಇಲ್ಲಿ ಇಂಟ್ರೊಡಕ್ಷನ್ ಟು ಡ್ರಿಲ್ಲಿಂಗ್ ಮಿಷಿನ್ ಆ್ಯಂಡ್ ವಾಟ್ ಇಸ್ ದ ಪರ್ಪಸ್ ಆಫ್ ಡ್ರಿಲ್ಲಿಂಗ್ ಮಿಷಿನ್, ಹೇಗೆ ವರ್ಕ್ ಆಗುತ್ತೆ ಡ್ರಿಲ್ಲಿಂಗ್ ಮಿಷಿನ್ನು, ಮತ್ತು ಅದ್ರದ್ದು ಅಡ್ವಾಂಟೇಜಸ್ ಮತ್ತು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸೆಷನ್ ತಿಳ್ಕೊತೀರಾ. ಆಫ್ಟರ್ ದಟ್ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ವಾಟ್ ಆರ್ ದ ಡಿಫ್ರೆಂಟ್ ಕ್ಲಾಸಿಫಿಕೇಶನ್ ಆಫ್ ಡ್ರಿಲ್ಲಿಂಗ್ ಮಿಷಿನ್ಸ್. Later, the major drilling machine is radial drilling machine, where all the workshops or many machinery industries will use radial drilling machine only. Other components ಬಗ್ಗೆ ತಿಳ್ಕೊಂತೀರಾ. So later on, the important operations to be performed in drilling machine. This is very important for your examination point of view also. ಅದನ್ನು ತಿಳ್ಕೊಂತೀರಾ. ಆ್ಯಂಡ್ ಡ್ರಿಲ್ಲಿಂಗ್ ಮಾಡೋದಕ್ಕೆ ಬೇಕಾಗಿರುವಂತಹ ಟ್ವಿಸ್ಟ್ ಡ್ರಿಲ್ ಅಂದರೆ ಏನು, ಅದು ಯಾವ್ಯಾವ ಥರ ಪಾರ್ಟ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊತೀರಾ. ಆ್ಯಂಡ್ ವಿಲ್ ಡೂ ಸಮ್ ಪ್ರಾಕ್ಟೀಸ್ ಸೆಷನ್ ಆಫ್ ಡ್ರಿಲ್ಲಿಂಗ್, ರಿಮಿಂಗ್ ಆ್ಯಂಡ್ ಟ್ಯಾಪಿಂಗ್ ಆಪರೇಷನ್ಸ್ ಯೂಸಿಂಗ್ ರೇಡಿಯಲ್ ಡ್ರಿಲ್ಲಿಂಗ್ ಮಿಷಿನ್. ಸೊ ದೀಸ್ ಆರ್ ದ ಕಂಟೆಂಟ್ಸ್ ವಿಚ್ ಆರ್ ಸ್ಪೆಸಿಫೈಡ್ ಇನ್ ಅವರ್ ಸಿಲೆಬಸ್. ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಈಚ್ ಆ್ಯಂಡ್ ಎವ್ರಿ ಒನ್ so that you can easily able to recall and present in your examination. So let us take the introduction part of drilling machine. As I told you already, a drilling machine is a machine tool. So we always classify the big machines like lathe, drilling and milling. Those are classified as machine tools which are used to produce round holes. ಸೊ ನಿಮಗೆ ವರ್ಕ್ ಪೀಸ್ ಮೇಲೆ ರೌಂಡ್ ಹೋಲ್ ಲೈಕ್ ದಿಸ್ ನೋಡಿ ಕಾಣಿಸ್ತಾ ಇದೆಯಲ್ವಾ, ಈ ಥರ ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ವಿ ಯೂಸ್ ಎ ಡ್ರಿಲ್ಲಿಂಗ್ ಮಿಷಿನ್. ಬಟ್ ಇಲ್ಲಿ ಯಾವ ಥರ ಕಟಿಂಗ್ ಟೂಲ್ ಯೂಸ್ ಮಾಡ್ತಾರೆ, ಪ್ರೀವಿಯಸ್ಲಿ ಯು ಹ್ಯಾವ್ ಲರ್ನ್ಡ್ ಅಬೌಟ್ ಸೋ ಮೆನಿ ಕಟಿಂಗ್ ಟೂಲ್ಸ್, ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್, ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲ್. ಇದು ಯು ಕ್ಯಾನ್ ಸಿ ದೆರ್ ಆರ್ ಮೆನಿ ಪಾಯಿಂಟ್ಸ್. ಈ ಥರದ್ದು ಡ್ರಿಲ್ ಬಿಟ್ ನೋಡಿರ್ತೀರಿ ಮನೆಗಳಲ್ಲಿ, ನೇಲ್ನ ಇದು ಮಾಡಬೇಕಾದ್ರೆ, ಗೋಡೆ ಡ್ರಿಲ್ ಮಾಡಬೇಕಾದ್ರೆ ವಿ ಯೂಸ್ ದಿಸ್ ಟೈಪ್ ಆಫ್ ಕಟಿಂಗ್ ಟೂಲ್, ದಟ್ ಈಸ್ ಕಾಲ್ಡ್ ಅ ಡ್ರಿಲ್ ಬಿಟ್. ಸೊ ದಟ್ ವಿಲ್ ರೊಟೇಟ್ ಆ್ಯಕ್ಚುಲಿ, ಹಂಗಾಗಿ ಇದು ರೋಟರಿ ಟೈಪ್ ಆಫ್ ಕಟಿಂಗ್ ಟೂಲ್ ವಿಚ್ ಇಸ್ ಕಾಲ್ಡ್ ಎ ಡ್ರಿಲ್ ಬಿಟ್. ಸೊ ವೆನೆವರ್ ದೇ ಆಸ್ಕ್ ಯು ಟು ರೈಟ್ ವಾಟ್ ಈಸ್ ಡ್ರಿಲ್ಲಿಂಗ್ ಮಿಷಿನ್, ಯು ಹ್ಯಾವ್ ಟು ರೈಟ್ ಲೈಕ್ ಇಟ್ ಈಸ್ ಎ ಮಿಷಿನ್ ಟೂಲ್ ಯೂಸ್ ಟು ಪ್ರೊಡ್ಯೂಸ್ ರೌಂಡ್ ಹೋಲ್ಸ್ using a rotating cutting tool called a drill bit. So it is a most common and essential machines used in workshops. ಎಲ್ಲ ವರ್ಕ್ಶಾಪ್ಸು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸಲ್ಲಿ ಬೇಕಾಗಿರುವಂತಹ ತುಂಬ ಇಂಪಾರ್ಟೆಂಟ್ ಮೆಷಿನ್ ಟೂಲ್ ಇದು, ಅಂಡ್ ಮೋಸ್ಟ್ ಕಾಮನ್ ಆ್ಯಂಡ್ ಎಸೆನ್ಷಿಯಲಿ ರಿಕ್ವೈರ್ಡ್ ಮೆಷಿನ್ ಟೂಲ್ ಅಂತಲೇ ಹೇಳ್ಬೋದು. ಏನಕ್ಕೆ ಡ್ರಿಲ್ಲಿಂಗ್ ಮಿಷಿನ್ ಬೇಕು? ಆಸ್ ಯು ಜಸ್ಟ್ ಲರ್ನ್ ಟು ಪ್ರೊಡ್ಯೂಸ್ ಸರ್ಕ್ಯುಲರ್ ಹೋಲ್ಸ್ ಇನ್ ಎ ಸಾಲಿಡ್ ಮೆಟೀರಿಯಲ್ ಮೇಲೆ ನಿಮಗೆ ಎಷ್ಟೋ ಡಯಾಮೀಟರ್ ಇರುವಂತಹ ಹೋಲ್ನ ಪ್ರೊಡ್ಯೂಸ್ ಮಾಡಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ವಿ ಯೂಸ್ ಡ್ರಿಲ್ಲಿಂಗ್ ಮಿಷಿನ್. ಸೊ ಸಮ್ಟೈಮ್ಸ್ ಯು ನೀಡ್ ಟು ಎನ್ಲಾರ್ಜ್ ದ ಎಕ್ಸಿಸ್ಟಿಂಗ್ ಹೋಲ್. ಆಲ್ರೆಡಿ ಒಂದು ಡ್ರಿಲ್ ಆಗಿರುವಂಥ ಹೋಲ್ ಇರುತ್ತೆ, ಅದನ್ನು ಎನ್ಲಾರ್ಜ್ ಮಾಡೋದಕ್ಕೆ ವಿ ಯೂಸ್ ಡ್ರಿಲ್ಲಿಂಗ್ ಮಿಷಿನ್. ಮತ್ತು ರೀಮಿಂಗ್ ಆಪ್ರೇಷನ್, ಟ್ಯಾಪಿಂಗ್ ಆಪ್ರೇಷನ್, ಅವೆಲ್ಲ ಇಂಟರ್ನಲ್ ಥ್ರೆಡ್ಸ್ನ ಕ್ರಿಯೇಟ್ ಮಾಡುವಂಥ ಆಪ್ರೇಷನ್ನು, ಫಿನಿಶಿಂಗ್ ಆಪ್ರೇಷನ್ಸ್ ಅಂದರೆ ರೀಮಿಂಗ್ ಆಪ್ರೇಷನ್ನು, ಇದೆಲ್ಲನೂ ಕೂಡ ಮಾಡೋದಕ್ಕೆ ನಾವು ಡ್ರಿಲ್ಲಿಂಗ್ ಮಿಷಿನ್ ಅವಶ್ಯಕತೆ ತುಂಬ ಇದೆ. ಆ್ಯಂಡ್ ಕಮಿಂಗ್ ಟು ದ ಬೇಸಿಕ್ ವರ್ಕಿಂಗ್ ಪ್ರಿನ್ಸಿಪಲ್, ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಅಗೇನ್ ವಿ ನೀಡ್ ಟು ಫಿಕ್ಸ್ ಅ ಡ್ರಿಲ್ ಬಿಟ್ ಇನ್ ಟು ದ ಡ್ರಿಲ್ ಬಿಟ್ ಹೋಲ್ಡರ್ ವಿಚ್ ವಿಲ್ ರೊಟೇಟ್ ಅಟ್ ಹೈ ಸ್ಪೀಡ್. ಸೊ ಇನ್ ದ ಮೀನ್ ಟೈಮ್ ಯು ಆರ್ ಗೋಯಿಂಗ್ ಟು ಹೆಲ್ಡ್ ದ ವರ್ಕ್ ಪೀಸ್ ಆನ್ ಎ ಟೇಬಲ್ ಅಥವಾ ವೈಸ್ ಅಂತ ಕರೀತಾರೆ. ಆ ಟೇಬಲ್ ಮೇಲೆ ವರ್ಕ್ ಪೀಸ್ನ ಗಟ್ಟಿಯಾಗಿ ಫಿಕ್ಸ್ ಮಾಡಿರಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಡ್ರಿಲ್ ಬಿಟ್ ರೊಟೇಟ್ ಆಗ್ತಿರುವಂತಹ ಡ್ರಿಲ್ ಬಿಟ್ನ ಡೌನ್ವರ್ಡ್ ಫೋರ್ಸ್ ಅಪ್ಲೈ ಮಾಡಿ ಕಟ್ಟಿಂಗ್ ಟೂಲ್ ಅಥವಾ ವರ್ಕ್ ಪೀಸ್ ಮೇಲೆ ಅದನ್ನು ಪ್ರೆಸ್ ಮಾಡಬೇಕು, ಯಾವ ಜಾಗದಲ್ಲಿ ಡ್ರಿಲ್ ಆಗಬೇಕಾಗಿರುತ್ತೆ ಆ ಜಾಗದಲ್ಲಿ. ಸೊ ನೀವು ಫೀಡ್ ಕೊಟ್ಟಂಗೆ ಮೆಟೀರಿಯಲ್ ರಿಮೂವ್ ಆಗುತ್ತೆ ಆ್ಯಂಡ್ ಇಟ್ ವಿಲ್ ಕಮ್ ಔಟ್ ಆಸ್ ಅ ಚಿಪ್ಸ್ ಆ್ಯಂಡ್ ಕ್ರಿಯೇಟಿಂಗ್ ಎ ಹೋಲ್. ಎಷ್ಟು ಡೆಪ್ತ್ ಬೇಕಷ್ಟು ಡೆಪ್ತ್ನ ನೋಡಿಕೊಂಡು ಇಫ್ ಯು ನೀಡ್ ಟು ಗಿವ್ ಅ ಡೌನ್ವರ್ಡ್ ಫೀಡ್. ಸೊ ದಿಸ್ ಈಸ್ ಅ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಡ್ರಿಲ್ಲಿಂಗ್ ಮಿಷಿನ್. ಕಮಿಂಗ್ ಟು ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆರ್ ಲಿಮಿಟೇಷನ್ಸ್ ಆರ್ ಅಪ್ಲಿಕೇಶನ್ಸ್ ಆಫ್ ಡ್ರಿಲ್ಲಿಂಗ್ ಮಿಷಿನ್ಸ್. ಸೊ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಡ್ರಿಲ್ಲಿಂಗ್ ಮಿಷಿನ್ಸ್ನ, ವಾಟ್ ಆರ್ ದ ಡಿಫರೆಂಟ್ ಅಡ್ವಾಂಟೇಜಸ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದು ತುಂಬ ಸಿಂಪಲ್ ಆ್ಯಂಡ್ ಈಸಿ ಟು ಆಪರೇಟ್. ಸೊ ಎನಿವನ್ ಕ್ಯಾನ್ ಆಪರೇಟ್ ವಿತ್ ದ ನಾಲೆಡ್ಜ್ ಆಫ್ ಕಟಿಂಗ್ ಟೂಲ್ ಆ್ಯಂಡ್ ಹೌ ಟು ಫಿಕ್ಸ್ ದ ವರ್ಕ್ ಪೀಸ್ ಆ್ಯಂಡ್ ವೇರ್ ಟು ಪರ್ಫಾರ್ಮ್ ಅ ಡ್ರಿಲ್ಲಿಂಗ್ ಆಪರೇಷನ್. ಅಷ್ಟು ತಿಳ್ಕೊಂಡಿದ್ರೆ ಸಾಕು, ಯು ಕ್ಯಾನ್ ಈಸಿಲಿ ಡೂ ದ ಆಪರೇಷನ್. ಅದಕ್ಕೆ ಇದು ತುಂಬ ಸಿಂಪಲ್ ಆ್ಯಂಡ್ ಈಸಿ ಟು ಆಪರೇಟ್ ಅಂತ ಹೇಳ್ಬೋದು. ಇಲ್ಲಿ ಬರುವಂತಹ ಹೋಲ್ದು ಏನು ಡೈಮೆನ್ಷನ್ ಅಥವಾ ಆ್ಯಕ್ಯುರಸಿ ಏನಿರುತ್ತೋ ತುಂಬ ಅಕ್ಯುರೇಟ್ ಆಗಿರುತ್ತೆ ಮತ್ತು ಪ್ರಿಸೈಸ್ ಆಗಿರುತ್ತೆ, ತುಂಬ ನೀಟಾಗಿ ಬರುತ್ತೆ. ಮತ್ತು ಮಲ್ಟಿಪಲ್ ಆಪ್ರೇಷನ್ಸ್ನ ನೀವು ಪರ್ಫಾರ್ಮ್ ಮಾಡ್ಬೋದು ಡ್ರಿಲ್ಲಿಂಗ್ ಮಿಷಿನಲ್ಲಿ.
ಸೊ ಬೇರೆ ಬೇರೆ ಟೈಪ್ ಆಫ್ ಆಪ್ರೇಷನ್ಸ್ ಲೈಕ್ ಡ್ರಿಲ್ಲಿಂಗ್, ಟ್ಯಾಪಿಂಗ್, ರೀಮಿಂಗ್ ಅಂತ ಏನು ಹೇಳಿದೆ ಇವಾಗ, ಎಲ್ಲ ಥರದ ಆಪ್ರೇಷನ್ನು ಕೂಡ ನೀವು ಈ ಒಂದು ಮೆಷಿನಲ್ಲಿ ಮಾಡ್ಬೋದು. ಇಟ್ ಈಸ್ ಸೂಟಬಲ್ ಫಾರ್ ಡಿಫ್ರೆಂಟ್ ಮೆಟೀರಿಯಲ್ಸ್. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯು ಕ್ಯಾನ್ ಟೇಕ್ ಫ್ರಮ್ ಪ್ಲಾಸ್ಟಿಕ್ ಟು ಹಾರ್ಡೆಸ್ಟ್ ಮೆಟೀರಿಯಲ್, ಅಲ್ಲಿ ತನಕನೂ ಕೂಡ ನೀವು ಡ್ರಿಲ್ಲಿಂಗ್ ಮಿಷಿನ್ಸ್ನ ಯೂಸ್ ಮಾಡಿಕೊಂಡು ಡ್ರಿಲ್ ಮಾಡ್ಬೋದು. Coming to the application point of view, the drilling machines are used in many manufacturing industries. Almost all mechanical manufacturing industries ಅಲ್ಲಿ ನಾವು ಡ್ರಿಲ್ಲಿಂಗ್ ಮಿಷಿನ್ಸ್ನ ನೋಡ್ತೀವಿ. ಆಟೋಮೊಬೈಲ್ ವರ್ಕ್ಶಾಪ್ಸಲ್ಲಿ ನೋಡ್ತೀವಿ. ವರ್ಕ್ಶಾಪ್ಸ್ ಅಂತ ಹೇಳಿದ್ರೆ ನೀವು ನೋಡ್ಬೋದು, ಒಂದು ಸಣ್ಣ ಲೇತ್ ಅಥವಾ ಒಂದು ಸಣ್ಣ ಡ್ರಿಲ್ಲಿಂಗ್ ಮಿಷಿನ್ ಇಟ್ಕೊಂಡು ದೇ ವಿಲ್ ಪರ್ಫಾರ್ಮ್ ಸಮ್ ಆಪ್ರೇಷನ್ಸ್. ನೀವೇನಾದರೂ ರಿಪೇರ್ ಶಾಪ್ಗೆ ಹೋದಾಗ ದೇ ನೀಡ್ ಸಮ್ ಡ್ರಿಲ್ಲಿಂಗ್ ಅಂತಿದ್ದಾಗ ಅಲ್ಲಿ ನಾವು ಡ್ರಿಲ್ಲಿಂಗ್ ಮಿಷಿನ್ಸ್ನ ಕಾಣ್ಬೋದು. ಫ್ಯಾಬ್ರಿಕೇಷನ್ ಶಾಪ್ಸ್ ಲೈಕ್ ವೆಲ್ಡಿಂಗು, ಶೀಟ್ ಮೆಟಲ್ ಶಾಪ್ಸಲ್ಲಿ ನಾವು ಬೋಲ್ಟ್ಸು, ನಟ್ಸು, ಸ್ಟಡ್ಸು ಅದನ್ನೆಲ್ಲ ಫಿಕ್ಸ್ ಮಾಡುವಾಗ ಡ್ರಿಲ್ಲಿಂಗ್ ಮಿಷಿನ್ಸ್ನ ನೋಡ್ಬೋದು. ಆ್ಯಂಡ್ ಮೆನಿಯರ್ ಟೈಮ್ ಮೇಂಟೆನೆನ್ಸ್ ಮತ್ತು ರಿಪೇರ್ ವರ್ಕಲ್ಲೂ ಕೂಡ ವಿ ನೀಡ್ ಟು ಸಿ ದ ಡ್ರಿಲ್ಲಿಂಗ್ ಮಿಷಿನ್ಸ್. ಹಾಗಾಗಿ ಸೊ ವಿ ಕ್ಯಾನ್ ಸೇ ಎನಿ ನಂಬರ್ ಆಫ್ ಅಪ್ಲಿಕೇಶನ್ಸ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ಇನ್ ಡ್ರಿಲ್ಲಿಂಗ್ ಮಿಷಿನ್ಸ್. ಪ್ರತಿಯೊಂದು ಇಂಡಸ್ಟ್ರೀಸ್ಗಳು ಡ್ರಿಲ್ಲಿಂಗ್ ಮಿಷಿನ್ ಬೇಕೇ ಬೇಕು ಅಂತ ಹೇಳ್ಬೋದು. ಸೊ ಇಷ್ಟು ಡ್ರಿಲ್ಲಿಂಗ್ ಮಿಷಿನ್ ಇಂಟ್ರೊಡಕ್ಷನ್ ಆಗಿತ್ತು. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ರಿಲೇಟೆಡ್ ಟು ಇಂಟ್ರೊಡಕ್ಷನ್, ಯು ಕ್ಯಾನ್ just leave us a comment and definitely I'm going to answer. And don't forget to like, share and subscribe. Thanks for watching. In the later videos, I'm going to explore some more content of our drilling machine. Thank you so much.